ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 3 ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ನೋಡಿ, ಸರ್ವಾನುಮತದಿಂದ ಅನುಮೋದನೆಯನ್ನು ಅಲ್ಲಿ ತೆಗೆದುಕೊಳ್ಳಲಾಯಿತು. ಕೈಯೆತ್ತು ಮೂಲಕ ನಿರ್ಣಯಕ್ಕೆ ಅಂಗೀಕಾರವನ್ನು ಸೂಚಿಸಲಾಯಿತು. ಹಾಗಾದರೆ ಯಾವುದು ನಿರ್ಣಯಗಳನ್ನು ತೆಗೆದುಕೊಂಡರು? ಮೊದಲ ನಿರ್ಣಯ, ಹೊಸ CLP ನಾಯಕರ ಆಯ್ಕೆ ಆಯಿತು. ಹೈಕಮಾಂಡ್ಗೆ ವಹಿಸುವಂತೆ ಸಿದ್ದರಾಮಯ್ಯ ಅವರು ನಿರ್ಣಯವನ್ನು ಮಂಡಿಸಿದರು. ಅವರು ಮಂಡಿಸಿದಂಥ ನಿರ್ಣಯಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಮೋದನೆಯನ್ನು ವ್ಯಕ್ತಪಡಿಸಿದರು. ಅವರು ಮಂಡಿಸಿದರು, ಇವರು ಅನುಮೋದಿಸಿದರು. ಸಭೆಯಲ್ಲಿದ್ದ ಎಲ್ಲ ಶಾಸಕರು ಕೈಯೆತ್ತು ಮೂಲಕ ಸರ್ವಾನುಮತದಿಂದ ನಿರ್ಣಯ ಅಂಗೀಕಾರ ಮಾಡ್ತಾರೆ. ಇದು ಮೊದಲ ನಿರ್ಣಯ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಹೆಸರನ್ನು ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಇದಕ್ಕೆ ಪರಮೇಶ್ವರ್ ಅವರು ಅನುಮೋದನೆಯನ್ನು ಕೊಡ್ತಾರೆ. ಅಂದರೆ CLP ಸಭೆಯಲ್ಲಿ ನೂತನ CLP ನಾಯಕನ ಆಯ್ಕೆಯಾಗುವಂಥ ಸಂದರ್ಭದಲ್ಲಿ ನಡೆಯುವಂಥ ಪ್ರಕ್ರಿಯೆಗಳಿದೆಲ್ಲವೂ ಕೂಡ. ಇನ್ನು ಎರಡನೇ ನಿರ್ಣಯ, ಸಿದ್ದರಾಮಯ್ಯ ಅವರು DKಶಿ ಹೆಸರನ್ನು ಹೊಸ CLP ನಾಯಕರಾಗಿ ಪ್ರಸ್ತಾಪ ಮಾಡ್ತಾರೆ. ಅವ್ರ ಬಾಯಿಂದ ಹೇಳ್ತಾರೆ, ಪ್ರಸ್ತಾಪ ಆಗುತ್ತೆ ಅವ್ರ ಬಾಯಿಂದ. ಅವರ ಪ್ರಸ್ತಾಪಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಮೋದಿಸ್ತಾರೆ. DK ಶಿವಕುಮಾರ್ ಅವರನ್ನು ಆ ಸಂದರ್ಭದಲ್ಲಿ ಸರ್ವಾನುಮತದಿಂದ CLP ನಾಯಕರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಯಾಕೆ ಸಿದ್ದರಾಮಯ್ಯವ್ರ ಕಡೆಯಿಂದ ಹೇಳಿಸ್ತಾರೆ ಅಂತಂದರೆ, ಅವರು ಮಾಜಿ ಆಗ್ತಾರೆ, ಈಗ ಮಾಜಿ CLP ನಾಯಕರಾಗ್ತಾರಲ್ಲ, ಹಾಗಾಗಿ ಅವ್ರ ಕಡೆಯಿಂದ ಹೇಳಿಸುವಂಥ ಪ್ರಕ್ರಿಯೆ ಇರುತ್ತೆ. ಇನ್ನು ಮೂರನೇ ನಿರ್ಣಯ ನೋಡೋದಾದರೆ, DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಸೇವೆ ನಾಯಕತ್ವ ಶ್ಲಾಘಿಸಿ ಧನ್ಯವಾದ ಹೇಳ್ತಾರೆ. ಧನ್ಯವಾದ ನಿರ್ಣಯ ಮಂಡನೆ ಮಾಡಿದರು. DK ಶಿವಕುಮಾರ್ ನಿರ್ಣಯವನ್ನು ಅನುಮೋದಿಸಿದರು. ಶಾಸಕರೆಲ್ಲರೂ ಕೂಡ ಕೈಯೆತ್ತುವ ಮೂಲಕ ಒಪ್ಪಿಗೆ ಇದೆ ನಮಗೆ DK ಶಿವಕುಮಾರ್ CM ಆಗಲಿಕ್ಕೆ ಅಂತ. ಸಿದ್ದರಾಮಯ್ಯ ಅವರ ಸೇವೆಯನ್ನು ಕೂಡ ಸಂದರ್ಭದಲ್ಲಿ ನೆನೀತಾರೆ. ಅವರ ನಾಯಕತ್ವವನ್ನು ಕೂಡ ಶ್ಲಾಘಿಸ್ತಾರೆ. ಧನ್ಯವಾದ ಹೇಳೋದಿರುತ್ತೆ, ಧನ್ಯವಾದವನ್ನು ಹೇಳ್ತಾರೆ ಎಲ್ಲರೂ. ನಿರ್ಣಯವನ್ನು DK ಶಿವಕುಮಾರ್ ಮಂಡನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಶಾಸಕರು ಹೌದು ಹೌದು ಅಂಥೇಳಿ ಕೈಯೆತ್ತುವ ಮೂಲಕ ಅದಕ್ಕೂ ಕೂಡ ತಮ್ಮ ಒಪ್ಪಿಗೆ ಇದೆ ಅಂಥೇಳಿ ಸೂಚನೆ ಕೊಡ್ತಾರೆ. ಈ 3 ನಿರ್ಣಯಗಳು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಗಿದೆ. ಪ್ರಸ್ತಾಪ ಆಯಿತು. ಸಿದ್ದರಾಮಯ್ಯನವರ ಬಾಯಿಂದ DK ಶಿವಕುಮಾರ್ ಹೆಸರು CLP ನಾಯಕರಾಗ್ತಾ ಇದ್ದಾರೆ, ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೌದು ಅಂಥೇಳಿ ಅದಕ್ಕೆ ಅನುಮೋದನೆಯನ್ನು ಸೂಚಿಸ್ತಾರೆ ಪರಮೇಶ್ವರ್ ಅವರು. ಮತ್ತು ಶಾಸಕರ ಅಭಿಪ್ರಾಯ ನಿಮ್ಮದೇನಿದೆ, ಓಕೆನಾ ನಿಮಗೆ ಅಂತ ಕೇಳ್ತಾರೆ. ಅವಾಗೆಲ್ಲರೂ ಶಾಸಕರು ಹೌದು ಹೌದು ಅಂತ ಕೈ ಎತ್ತುವ ಮೂಲಕ ತಮ್ಮ ಬೆಂಬಲವನ್ನು ಸೂಚಿಸ್ತಾರೆ.